ಎಂಟನೇ ಅಧ್ಯಾಯದ 21ನೇ ಅಧ್ಯಾಯದಲ್ಲಿ 8ನೇ ಸ್ಕಂದದ 21ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಶ್ಲೋಕಗಳು ಈ 129ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನ ವಿಚಾರ. ವಿಭೇಮಿನಾಹಂ ನಿರಯಾತ್ ಪದಚ್ಯುತೋ ನಪಾಶವಂತಾದ್ ವ್ಯಸನಾದುರತ್ಯಯಾತ್ ನ ಚ ಅರ್ಥಕೃಚ್ಛ್ರಾತ್ ಭವತೋ ವಿನಿಗ್ರಹಾತ್ ಅಸಾಧುವಾತಾತ್ ವೃಷಮುದ್ವಿಜೇಯಥಾ. ಆ ಬಲಿಚಕ್ರವರ್ತಿ ತನ್ನ ಮೇಲೆ ಬರ್ತಕ್ಕಂಥ ಅಸಾಧುವಾದ ಅಪಮಾನದ ಮಾತುಗಳು, ಅದಕ್ಕೆ ನಾನು ಹೆದರುತ್ತೇನೆ ಹೊರತು ಮತ್ತಿನ್ಯಾವುದಕ್ಕೂ ಎದೆಗುಂದುವುದಿಲ್ಲ ಎಂಬುದಾಗಿ ಒಂದಷ್ಟು ಮಾತುಗಳನ್ನ ಆಡಿದ್ದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನದಲ್ಲಿ ಒಂದಷ್ಟು ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ. ಕ್ಷಣಾತ್ ವಿಭ್ರಂಶಿತ ಸ್ಥಾನಾತ್. ಬಲಿಚಕ್ರವರ್ತಿ ವಾಮನನಿಂದಾಗಿ, ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತನಿಂದಾಗಿ ನಿಯಂತ್ರಿತನಾಗಿ ಕ್ಷಣಾತ್ ಸ್ಥಾನಾತ್ ವಿಭ್ರಂಶಿತ, ಒಂದೇ ಒಂದು ಕ್ಷಣದಲ್ಲಿ ಸ್ಥಾನದಿಂದಾಗಿ ಏನಾದ ವಿಭ್ರಂಶಿತನಾದ ಅಂತ ಹೇಳಿದ್ರೆ ನಷ್ಟನಾದ, ತನ್ನಲ್ಲಿ ಇದ್ದಂತ ದೈತ್ಯಾಧಿಪತಿತ್ವ ಎಂಬ ಸ್ಥಾನವನ್ನ ಕಳೆದುಕೊಂಡ, ದೈತ್ಯರಿಗೆ ಅಧಿಪತಿಯಾಗಿದ್ದ, ದೈತ್ಯಾಧಿಪತಿ ಎಂಬ ಸ್ಥಾನವನ್ನ ಕಳೆದುಕೊಂಡ. ಜ್ಞಾತಿಭಿಷ್ಟ ಪರಿತ್ಯಕ್ತ ಯಾತನಾಂ ಅನುಯಾಪಿತ. ಎಲ್ಲಾ ಜ್ಞಾತಿಗಳು ಅಂದ್ರೆ ಬಂಧುಗಳು ಅಂತ ಅರ್ಥ. ಯಾರು? ಬಲಿಚಕ್ರವರ್ತಿಗೆ ಬಂಧುಗಳು ಅಂದ್ರೆ ಅಸುರರು. ಬಂಧುಗಳಾಗಿರ್ತಕ್ಕಂಥ ಎಲ್ಲಾ ಅಸುರರು ಕೂಡ ಇವನನ್ನ ಬಿಟ್ರು. ಜ್ಞಾತಿಭಿಷ್ಟ ಪರಿತ್ಯಕ್ತ, ಬಂಧುಗಳಿಂದೆಲ್ಲ ಪರಿತ್ಯಕ್ತನಾದ. ಯಾತನಾಂ ಅನುಯಾಪಿತ, ಯಾತನೆ ದುಃಖ, ಅನೇಕ ರೀತಿಯಲ್ಲಿ ದುಃಖವನ್ನ ಅವನು ಅನುಭವಿಸ್ಲಿಕ್ಕೆ ಶುರು ಮಾಡ್ದ. ಗುರುಣಾ ಭರ್ತಿತ, ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಮೊದಲೇ ಹೇಳಿದ್ರು ಅವನಿಗೆ ಅಲ್ವಾ, ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಬೇಡ ಅಂತ. ದಾನ ಮಾಡಬೇಡ ಅಂತೆಲ್ಲ ಹೇಳಿದ್ರು, ಎಷ್ಟು ಹೇಳಿದ್ರು ಕೇಳಿರ್ಲಿಲ್ಲ. ಅದಕ್ಕೀಗ ಗುರುಣಾ ಭರ್ತಿತ, ಗುರುಗಳಿಂದಾಗಿ ಬೈಯುವಿಕೆಗೆ ಒಳಗಾದ. ಗುರುಗಳು ಬೈದ್ರು. ಅಷ್ಟು ಮಾತ್ರ ಅಲ್ಲ, ಶಪ್ತಃ, ಶಾಪಕ್ಕೆ ಒಳಗಾದ. ಗುರುಗಳು ಶಾಪವನ್ನ ಕೊಟ್ರು. ಜಹೌ ಸತ್ಯಂ ನ ಸೂರತಃ, ಆದರೂ ಕೂಡ ಸತ್ಯಂ ನ ಜಹೌ ಸೂರತಃ, ಒಳ್ಳೆ ವ್ರತಾನುಷ್ಠಾನಶೀಲ ಅಂದ್ರೆ ಏನು, ಸತ್ಯ ಪರನಾಗಿರುವಂತಹ, ಸತ್ಯದಲ್ಲೇ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಈ ಬಲಿಚಕ್ರವರ್ತಿ ಏನು ಬೇಕಾದರಾಗಲಿ ಕೊಟ್ಟ ಮಾತನ್ನ ನಾನು ಮೀರೋದಿಲ್ಲ ಎಂತಕ್ಕಂತಹ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡಿರತಕ್ಕಂತಹ, ಆ ಮಾತಿನ ಮೇಲೆ ಅಷ್ಟು ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡಿರತಕ್ಕಂತಹ ಬಲಿಚಕ್ರವರ್ತಿ ಸತ್ಯಂ ನ ಜಹೌ ಸೂರತಃ ಒಳ್ಳೆ ವ್ರತಾನುಷ್ಠಾನಶೀಲ. ಯಾವ ವ್ರತಾನುಷ್ಠಾನ? ನಾನು ನನ್ನ ಮಾತನ್ನ ಮೀರೋದಿಲ್ಲ ಎಂತಕ್ಕಂಥ ವ್ರತ, ಮಾತಿನ ವ್ರತ, ಅದರ ಒಂದು ಬದ್ಧತೆಯನ್ನು ಹೊಂದಿರತಕ್ಕಂಥ ಬಲಿಚಕ್ರವರ್ತಿ ಸತ್ಯಂ ನ ಜಹೌ, ಸತ್ಯವನ್ನ ಬಿಡ್ಲಿಲ್ಲ. ಛಲೇರುಕ್ತೋ ಮಯಾ ಧರ್ಮೋ ನಾಯಂ ತ್ಯಜತಿ ಸತ್ಯವಾಕ್. ಅಂದ್ರೆ ಛಲೈರುಕ್ತ, ವಸ್ತುತಃ ಆಡಿದ ಮಾತು ಅಹಂಕಾರ. ಆಗ ನಾನು ರಾಜ ಎಂತಕ್ಕಂಥ ಒಂದು ಅಹಂಕಾರ ಇತ್ತು, ಅಹಂಕಾರದಿಂದ ಆಡಿರ್ತಕ್ಕಂಥ ಮಾತು. ಆಗ ರಾಜ ಆಗಿದ್ದ ಅಲ್ವಾ, ಈಗೆಲ್ಲ ಕಳ್ಕೊಂಡಿದ್ದಾನೆ. ರಾಜ ಪದವಿಯನ್ನ ಕಳ್ಕೊಂಡ್ಮೇಲೆ ಅಹಂಕಾರ ಹೋಗ್ಬೇಕು, ಅಹಂಕಾರ ಹೋಗಿದೆ. ಆದರೂ ಕೂಡ ಕೊಟ್ಟ ಮಾತು ಅಹಂಕಾರದಲ್ಲಿ ಹೇಳಿ, ಸರಿಯಾದ ವ್ಯವಸ್ಥಿತವಾದ ಸಂದರ್ಭದಲ್ಲಿ ಹೇಳಿ, ಮಾತೇ ಅಲ್ವಾ, ಅದನ್ನು ಬಿಡುವಂತೆ ಇಲ್ಲ. ಛಲೈರುಕ್ತೋ ಮಯೋ ಧರ್ಮ ನಾಯಂ ತ್ಯಜತಿ ಸತ್ಯವಾಕ್. ಈ ಸತ್ಯವಾದ ಮಾತನ್ನೇ ಆಡತಕ್ಕಂಥ ಈ ವ್ಯಕ್ತಿ ಇದ್ದಾನಲ್ಲ, ಅವನು ತನ್ನ ಮಾತನ್ನ ಬಿಡ್ಲಿಲ್ಲ, ಮಾತನ್ನ ಪರಿತ್ಯಾಗ ಮಾಡಿಲ್ಲ. ಛಲೈರುಕ್ತೋ ಮಯಾ ಧರ್ಮ ನಾಯಂ ತ್ಯಜತಿ ಸತ್ಯವಾಕ್ ಏಷಮೇ ಪ್ರಾಪಿತ ಸ್ಥಾನಂ ದುಷ್ಪ್ರಾಪಂ ಅಮರೇರಪಿ. ಆದರೆ ಇದೆಲ್ಲ ಭಗವಂತ ಹೇಳ್ತಕ್ಕಂಥ ಮಾತು. ಏಷಮೇ ಪ್ರಾಪಿತ ಸ್ಥಾನಂ ದುಷ್ಪ್ರಾಪಂ ಅಮರೇರಪಿ. ಇದೆಲ್ಲ ಬಲಿಚಕ್ರವರ್ತಿಯ ಆ ಒಂದು ನಿಷ್ಠೆಯನ್ನ ನೋಡಿ ಭಗವಂತನೇ ಹೇಳ್ತಾ ಇರತಕ್ಕಂಥ ಮಾತು. ಏಷಃ ಸ್ಥಾನಂ, ಈ ಜಾಗ
ಮಯಾ ಪ್ರಾಪಿತ ನಾನೇ ಕೊಟ್ಟಿರ್ತಕ್ಕಂಥದ್ದು. ಈಗೇನವನು ಆ ಪಾತಾಳ ಲೋಕದ ಅಧಿಪತಿಯಾಗಿದ್ದಾನೆ ಅಥವಾ ಮುಂದೆ ಇಂದ್ರ ಪದವಿಯಲ್ಲಿ ಬಂದು ಕೂತ್ಕೊಳ್ತಾನೆ, ಅದೆಲ್ಲ ನಾನೇ ಕೊಟ್ಟಿರ್ತಕ್ಕಂಥ ಸ್ಥಾನ. ಅಮರೇರಪಿ ದುಷ್ಪ್ರಾಪಂ, ದೇವತೆಗಳೂ ಕೂಡ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾತು. ಸಾವರ್ಣೇರಂತರಸ್ಯಾಯಂ ಭವಿತ ಇಂದ್ರೋ ಮದಾಶ್ರಯ. ಸಾವರ್ಣಿ ಮಂತ್ರದಲ್ಲಿ ಅವನು ಇಂದ್ರ ಭವತಿ, ಇಂದ್ರನಾಗ್ತಾನೆ. ಮದಾಶ್ರಯ ಅಂದ್ರೆ ನನ್ನಲ್ಲಿ ಭಕ್ತಿ ಇಟ್ಟವನಾಗಿ, ನನ್ನ ಭಕ್ತನಾಗಿಟ್ಟುಕೊಂಡು ಇಂದ್ರ ಪದವಿಗೆ ಬರ್ತಾನೆ. ಈಗ ಪಾತಾಳ ಲೋಕದ ಆ ಒಂದು ವಿಶ್ವಕರ್ಮ ನಿರ್ಮಿತವಾಗಿರತಕ್ಕಂಥ ಭವನದಲ್ಲಿ ಇದ್ದಾನೆ. ಅಲ್ಲಿ ಸಾಕ್ಷಾತ್ ಭಗವಂತ ದ್ವಾರಪಾಲಕನಾಗಿದ್ದಾನೆ. ಮುಂದೆ ಸಾವರ್ಣಿಕೆ ಮನ್ವಂತರದಲ್ಲಾಗ್ಬೇಕಾದ್ರೆ ಇಂದ್ರನಾಗ್ತಾನೆ. ಅಲ್ಲಿವರೆಗೂ ಸುತಲ ಪಾತಾಳ ಸುತಲ ತಾವತ್ ಸುತಲ ಮಧ್ಯಾಸ್ತಂ, ಅಲ್ಲಿವರೆಗೂ ಸುತಲ ಲೋಕದಲ್ಲಿ ಇರ್ತಾನೆ. ಅದು ಎಂತ ಒಂದು ಅರಮನೆ ಅಂದ್ರೆ ಸಾಮಾನ್ಯವಾದದ್ದಲ್ಲ. ವಿಶ್ವಕರ್ಮ ವಿನಿರ್ಮಿತಂ, ವಿಶ್ವಕರ್ಮ ನಿರ್ಮಿತ ಅಲ್ಲ, ವಿಶ್ವಕರ್ಮ ವಿನಿರ್ಮಿತ. ವಿಶ್ವಕರ್ಮನಿಂದಾಗಿ ವಿಶೇಷವಾಗಿ, ಯಾಕಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಕಟ್ತಾರೆ ಮನೆಗಳನ್ನ, ಅರಮನೆಗಳು ಕಟ್ತಾರೆ. ಅದು ವಿಶ್ವಕರ್ಮ ನಿರ್ಮಿತವಾದದ್ದು ಅಂದ್ರೆ ಅದು ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದದ್ದು, ಪ್ರಶಸ್ತವಾದದ್ದು. ಇಂದ್ರಸೇನ ಮಹಾರಾಜ ಯಾಹಿಬೋ ಭದ್ರಮಸ್ತುತೆ. ಹಾಗಾಗಿ ಮಹಾರಾಜ ನಿನಗೆ ಭದ್ರಮಸ್ತುತೆ, ನಿನಗೆ ಒಳ್ಳೆಯದಾಗಲಿ ಅಂತ. ಸುತಲಂ ಸ್ವರ್ಗವಿ ಪ್ರಾರ್ಥ್ಯಂ ಜ್ಞಾತಿವಿ ಪರಿವಾರಿತ. ಆ ಸುತಲ ಲೋಕದ ಆಧಿಪತ್ಯ ಎಂಬುದು ಸ್ವರ್ಗದಲ್ಲಿರತಕ್ಕಂಥವ್ರು ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಸುತಲಂ ಸ್ವರ್ಗವಿ ಪ್ರಾರ್ಥ್ಯಂ ಜ್ಞಾತಿವಿ ಪರಿವಾರತಃ. ಆ ತಮ್ಮ ಬಂಧುಗಳೊಂದಿಗೆ ಸ್ವರ್ಗದಲ್ಲಿ ವಾಸವನ್ನ ಪಡಿತಕ್ಕಂಥ ದೇವತೆಗಳು ಕೂಡ, ಅಥವಾ ಸ್ವರ್ಗದಲ್ಲಿ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸ್ತಕ್ಕಂಥವ್ರು ಕೂಡ ಪ್ರಾರ್ಥಿಸುವಂಥದ್ದು ಸುತಲದ ಒಂದು, ಸುತಲ ಲೋಕದ ಒಂದು ಅರಮನೆಯ ವೈಭೋಗ. ಅಂಥದ್ದನ್ನು ನೀನು ಕೊಡ್ತಾ ಇದ್ದೇನೆ. ತೇ ಭದ್ರಮಸ್ತು, ನಿನಗೆ ಒಳ್ಳೇದಾಗ್ಲಿ. ಸತ್ವಾಂ ಅಭಿಭವಿಷ್ಯಂತಿ ಲೋಕೇಶ ಕಿಮುತಾಪರೆ. ಇಂತಹ ನಿನ್ನನ್ನು ಅಂದ್ರೆ ಸುತಲ ಲೋಕದಲ್ಲಿ ಇರತಕ್ಕಂಥ ನಿನ್ನನ್ನು ಲೋಕೇಶಾಹ, ಲೋಕಾಧಿಪತಿಗಳು, ಪೂರ್ವ ಲೋಕಕ್ಕೆ ಇಂದ್ರಾಧಿಪತಿ, ಆಗ್ನೇಯ ಲೋಕಕ್ಕೆ ಅಗ್ನೇಯಾಧಿಪತಿ, ದಕ್ಷಿಣ ಲೋಕಕ್ಕೆ ಯಮ ಅಧಿಪತಿ, ಹೀಗೆ ಒಂದೊಂದು ಲೋಕಕ್ಕೆ ಒಬ್ಬೊಬ್ರು ಅಧಿಪತಿಗಳು ಅಂತಿರ್ತಾರೆ. ಅವರೂ ಕೂಡ ಆ ಸುತಲಾಧಿಪತಿಯಾಗಿರ್ತಕ್ಕಂಥ ನಿನ್ನನ್ನ ಏನು ಮಾಡ್ಲಿಕ್ಕಾಗೋದಿಲ್ಲ. ಕಿಮುತ ಅಪರೆ ಲೋಕೇಶಾಹ ತ್ವಾಂ ನ ಅಭಿಭವಿಷ್ಯಂತಿ. ಲೋಕಾಧಿಪತಿಗಳು ಕೂಡ ನಿನ್ನನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಪರೇ ಕಿಮುತ, ಬೇರೆಯವರ ಮಾತೇನು. ತ್ವಚ್ಚಾಸನ ಗತೀನ್ ದೈತ್ಯಾನ್ ಚಕ್ರಂ ಮೇ ಸೂದಯಿಷ್ಯತಿ. ಯಾರು ನಿನ್ನ ಮೇಲೆ ಆಕ್ರಮಣ ಮಾಡ್ತಾರೋ ಅಂತಹ ದೈತ್ಯರನ್ನ ಮೇ ಚಕ್ರಂ ಸೂದಯಿಷ್ಯತಿ, ನನ್ನ ಚಕ್ರ ಎಂಬುವಂಥದ್ದು ನಾಶ ಮಾಡಿಬಿಡುತ್ತದೆ. ರಕ್ಷಿಷ್ಯೇ ಸರ್ವತೋಹಂ ತ್ವಾಂ ಸಾನುಗಂ ಸಪರಿಚ್ಛದಂ. ನಿನ್ನ ಪರಿವಾರ ಸಹಿತವಾಗಿರ್ತಕ್ಕಂಥ ನಿನ್ನನ್ನು ನಾನೇನ್ ಮಾಡ್ತೇನೆ, ರಕ್ಷಣೆ ಮಾಡ್ತೇನೆ. ಭಗವಂತನೇ ದ್ವಾರಪಾಲಕನಾಗಿದ್ದು ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸದಾ ಸನ್ನಿಹಿತಂ ವೀರ, ಅದು ಸದಾ ಸನ್ನಿಹಿತ, ಯಾವಾಗಲೂ ನಿನ್ನ ಜೊತೆಯಲ್ಲೇ, ನಿನ್ನ ದ್ವಾರಪಾಲಕನಾಗಿದ್ದು ನಿನ್ನ ರಕ್ಷಣೆ ಮಾಡ್ತೇನೆ. ತ್ವಾಂ ತತ್ರ ಮಾಂ ರಕ್ಷಿಸೇ ಭವಾನ್. ಅಲ್ಲೂ ಕೂಡ ಸುತಲ ಲೋಕದಲ್ಲೂ ಕೂಡ ನೀನು ನನ್ನನ್ನು ನೋಡುತ್ತೀಯಾ. ಯಾಕೆ ದ್ವಾರಪಾಲಕನಾಗಿ ನಾನು ಇರ್ತೇನೆ ಅಂದ್ರೆ ನೀನು ನನ್ನ ನೋಡ್ಲೇಬೇಕಲ್ವಾ. ಸದಾ ಸನ್ನಿಹಿತಂ ವೀರ ತತ್ರ ಮಾಂ ರಕ್ಷಿಸೇ ಭವಾನ್. ತತ್ರ ದಾನವ ದೈತ್ಯಾನಾಂ ಸಂಗಾತೆ ಭಾವ ಆಸುರಃ. ಅಲ್ಲೆಲ್ಲ ಎಲ್ಲರೊಟ್ಟಿಗೆ, ದಾನವರ ಜೊತೆಗೆ, ದೈತ್ಯರ ಜೊತೆಗೆ ಎಲ್ಲರೊಟ್ಟಿಗೆ ನಿನಗೆ ಒಳ್ಳೆ ಸಂಪರ್ಕವಾಗತ್ತೆ. ದೃಷ್ಟ್ವಾ ಮದನುಭಾವಂ ವೈ ಸದ್ಯ ಕುಂಟೋ ವಿನಕ್ಷತಿ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದೈತ್ಯರ, ದಾನವರ, ಅಸುರರ ಸಂಘದಿಂದ ನಿನಗೆ ಅಸುರಾವೇಶ ಆಗೋದಿದ್ರೂ ಕೂಡ ಅದು ಕೂಡಲೇ ಸದ್ಯ ಕುಂಟಃ ವಿನಕ್ಷತಿ, ಅದು ನಾಶವಾಗಿ ಹೋಗ್ಬಿಡತ್ತೆ. ದೃಷ್ಟ್ವಾ ಮದನುಭಾವಂ ವೈ ಸದ್ಯ ಕುಂಟೋ ಭವಿಷ್ಯತಿ. ಏನ್ ನಿನ್ನಲ್ಲಿ ಇರ್ತಕ್ಕಂಥ ದೈತ್ಯ ದಾನವಾದಿಗಳ ಭಾವ ಇದೆ, ದೈತ್ಯ ದಾನವರ ಒಂದು ಭಾವ, ಅಸುರರ ಒಂದು ಸ್ವಭಾವ ನಿನ್ನಲ್ಲಿರುತ್ತೆ. ಆದರೆ ನನ್ನ ಅನುಗ್ರಹದಿಂದಾಗಿ ಅದು ಕೂಡಲೇ ನಾಶವಾಗಿ ಬಿಡತ್ತೆ. ಹೀಗೆ ಬಲಿಚಕ್ರವರ್ತಿಗೆ ಆ ವಾಮನ ರೂಪಿಯಾಗಿರತಕ್ಕಂಥ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು ಆ ಅನುಗ್ರಹ ಮಾಡತಕ್ಕಂಥ ಒಂದು ಸಂದರ್ಭ. ಕ್ಷಣಾದ್ ವಿಭ್ರಂಶಿತ ಸ್ಥಾನಾತ್ ಕ್ಷಿಪ್ತೋ ಬದ್ಧಶ್ಚ ಶತ್ರುಭಿಃ
ज्ञातिभिश्च परित्यक्तो यातनामनुयापितः गुरुणा प्रचितक्षप्तो जहो सत्यं न सुव्रतः तदेरुक्तो मया धर्मो नाहं त्यजति सत्यवाक् एष मे प्रापितस्थानं दुष्प्रापम् अमरेरपि सावर्णेरन्तरस्यायं भवितेन्द्रो मदाश्रयः तावत् सुतलमध्यास्तां विश्वकर्म विनिर्मितम् इन्द्रसेन महाराज याहि भो भद्रमस्तु ते सुतलं स्वर्गिभिः प्राप्त्यं ज्ञातिभिः परिवारितः न त्वाम् अभिभविष्यन्ति लोकेशा किमुतापरे त्वत्तासन अधिकान् दैत्यान् निन्न शासनवन्न मीरुವಂತ त्वत्तासन अधिगतान् दैत्यान् चक्रं मे सूदयिष्यति रक्षिष्ये सर्वतोऽहं त्वां सानुगं सपरिच्छदं सदा सन्निहितं वीर तत्र मां रक्षसे भवान् तत्र दानव दैत्यानां संगाते भावासुरः दृष्ट्वा मदनुभावं वै सद्यः कुण्ठो विनश्यति ಹೀಗೆ ಬಲಿಚಕ್ರವರ್ತಿಗೆ ಪರಮಾತ್ಮ ಅನುಗ್ರಹದ ಮಾತುಗಳನ್ನಾಡಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಭಗವಂತನಿಗೆ ನಾವು ಎಷ್ಟೆಷ್ಟು ಭಕ್ತಿ ಮಾಡ್ತೇವೋ ಎಷ್ಟೆಷ್ಟು ನಮ್ಮನ್ನು ಅರ್ಪಣೆ ಮಾಡ್ತೇವೋ ದೇವರು ನಮ್ಗೆ ಮತ್ತಷ್ಟು ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ನಾವು ದೇವರಲ್ಲಿ ಭಕ್ತಿ ಮಾಡೋದಿರ್ಬೋದು ಅಥವಾ ದೇವರ ಸೇವೆ ಮಾಡೋದಿದ್ದು ಅದು ದೇವರಿಗೋಸ್ಕರ ಅಲ್ಲ, ನಮಗೋಸ್ಕರ. ಭಗವಂತ ಅನುಗ್ರಹವನ್ನ ಮಾಡ್ಲಿಕ್ಕೆ ಯಾವತ್ತೂ ಸದಾ ಉನ್ಮುಖನಾಗಿರ್ತಾನೆ. ಇಂತಹ ಬಲಿಚಕ್ರವರ್ತಿಯ ಭಕ್ತರು ಬಂದಾಗ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದು ಒಟ್ಟು ಅಭಿಪ್ರಾಯ.